ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ನಲ್ಲಿ ಸೂರ್ಯ ಹಾಗೂ ಮೀನಾ ಇಬ್ರು ಹೂ ಕಳ್ಸಿದ ಗಾಡಿನ ಹುಡುಕ್ತಾ ಹೋಗ್ತಾ ಇರ್ತಾರೆ. ಈಗ ಗಾಡಿನ ಹೇಗೆ ಅಂತ ಹುಡ್ಕೋದು ಅಂತ ಮೀನಾ ಹೇಳ್ತಾಳೆ. ನನ್ಗೂ ಅದೇ ಗೊತ್ತಾಗ್ತಿಲ್ಲ ಕಣಮ್ಮ, ಏನ್ ಮಾಡೋದು ತಲೆನೇ ಓಡ್ತಾ ಇಲ್ಲ. ಅಲ್ವೇ, ಒಂದ್ ಗಾಡಿ ತುಂಬಾ ಹೂವಿದೆ, ಹೂವಿರೋ ಗಾಡಿನ ಯಾರ್ ಕದಿಯೋಕ್ ನೋಡ್ತಾರೆ? ಹೇಳ್ತೀನಿ ಸರಿಯಾಗಿ ಓಡ್ಸು ಅಂತ. ಇವ್ನ ಯಾರತ್ತನಾದ್ರೂ ಸಾಲ ಮಾಡ್ಕೊಂಡಿರ್ತಾನೆ, ಇಲ್ಲ ಗಾಡಿಲಿ ಏನೋ ಇದೆ ಅಂತ ಯಾರಿಗೋ ರಾಂಗ್ ಇನ್ಫಾರ್ಮೇಶನ್ ಹೋಗಿರುತ್ತೆ, ಅದಕ್ಕೆ ತಗೊಂಡ್ ಹೋಗಿದ್ದಾರೆ. ಏನ್ ಮಾಡೋದೆ ಮೀನಾ ಈಗ ಅಂತ ಸೂರ್ಯ ಕೇಳ್ತಾನೆ. ನೀವ್ ಯಾರ ಜೊತೆ ಏನಾದ್ರೂ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಯಾಕೆ, ನನ್ಗದೇ ಕೆಲ್ಸ ನೋಡು ಅಂತ ಸೂರ್ಯ ಹೇಳ್ತಾನೆ. ಸರಿ ಹೋಗ್ಲಿ ಬಿಡಿ, ಈಗ ಪೊಲೀಸ್ ಸ್ಟೇಷನ್ ಹತ್ರನಾದ್ರೂ ಹೋಗಿ ಕಂಪ್ಲೇಂಟ್ ಕೊಡೋಣವಾ ಅಂತ ಮೀನಾ ಹೇಳ್ತಾಳೆ. ಅಷ್ಟೊಂದೆಲ್ಲ ಟೈಮ್ ಇಲ್ಲ ಕಣಮ್ಮ, ಇನ್ನು 1 hour ಅಲ್ಲಿ ಮುಹೂರ್ತ ಇದೆ, ಅಷ್ಟ್ರಲ್ಲಿ ಹಾರಗಳನ್ನ ತಲುಪಿಸ್ಬೇಕು ಅಲ್ಲಿಗೆ. ಏನ್ ಮಾಡೋದು ಇವಾಗ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಪ್ರಕಾಶ ಕಾಲ್ ಮಾಡ್ತಾನೆ. ಇವನ್ ಬೇರೆ ಅಯ್ಯೋ ಅಂತ ಸೂರ್ಯ ಹೇಳ್ತಿರ್ತಾನೆ. ಯಾರ್ರೀ ಅಂತ ಮೀನಾ ಕೇಳ್ತಾಳೆ. ಅದೇ ಹಾರ ಆರ್ಡರ್ ಕೊಟ್ಟಿದ್ದಾನಲ್ಲ ಅವನು, ಪದೇ ಪದೇ ಫೋನ್ ಮಾಡ್ತಾನೆ ಇದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಸರಿ, ಫೋನ್ ರಿಸೀವ್ ಮಾಡಿ ಇಲ್ಲಿ ನಡೆದಿರೋದೆಲ್ಲ ಹೇಳಿ ಅಂತ ಮೀನಾ ಹೇಳ್ತಾಳೆ. ಸರಿ ನಮ್ಮ ಆಯ್ತು ಅಂತ ಸೂರ್ಯ ಕಾಲ್ ಪಿಕ್ ಮಾಡಿ ಹಲೋ ಗೆಳೆಯ ಅಂತ ಹೇಳ್ತಾನೆ. ಗೆಳೆಯ ಅಲ್ಲ ಕಣೋ, ನಿನ್ ಭಾಗದ ಯಮ ಅಂತ MLA ಹೇಳ್ತಾನೆ. ಆಗ ಸೂರ್ಯ ಆಟೋ ನಿಲ್ಲಿಸ್ತಾನೆ. ರೀ ಯಾರು ಅಂತ ಮೀನಾ ಕೇಳ್ತಾಳೆ. ಯಾರ್ ಮಾತಾಡೋದು ಅಂತ ಸೂರ್ಯ ಕೇಳ್ತಾನೆ. ಆಗ MLAಗೆ ಕೋಪ ಬಂದು ಯಾರ ಅಂತ ಪ್ರಕಾಶನ್ಗೆ ಹೊಡಿತಿರ್ತಾನೆ. 20,000 ಎಣ್ಸ್ಕೊಡ್ಬೇಕಾದ್ರೆ ನಾನ್ ಯಾರು ಅಂತ ನಿನಗೆ ಗೊತ್ತಿರ್ಲಿಲ್ವಾ? ಯಾಕೋ ಇನ್ನ ಆರ ಬಂದಿಲ್ಲ ಅಂತ MLA ಕೇಳ್ತಾರೆ. ಅಣ್ಣ ನನ್ ಮಾತ್ ಕೇಳಿಸ್ಕೊಳ್ಳಿ ಅಣ್ಣ, ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಕಣ ಅಂತ ಸೂರ್ಯ ಹೇಳ್ತಾನೆ. ಸಮಸ್ಯೆ? ಈಗ ಹೇಳ್ತಿದ್ಯಾ ದೇವ್ರು ಅದನ್ನ ಅಂತ MLA ಕೇಳ್ತಾನೆ. ಅಣ್ಣ ಆರಗಳನ್ನೆಲ್ಲ ಬೆಳಿಗ್ಗೆನೆ ಕಳ್ಸಿದ್ದೆ ಅಣ್ಣ, ಮಧ್ಯದಲ್ಲಿ ಗಾಡಿನ ಯಾರು ಎಸ್ಕೇಪ್ ಮಾಡ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಆರನ ಹೂನಲ್ ಪೋಣಿಸ್ತೋ ಚಿಂದಲ್ ಪೋಣಿಸ್ತೋ ಲೋಫರ್, ಇಂಥ ಡ್ರಾಮಾನೆಲ್ಲ ಬೇಜಾನ್ ಕೇಳಿದೀನಿ ಅಂತ MLA ಹೇಳ್ತಾನೆ. ಅಣ್ಣ ನಾನು ಹೇಳ್ತಾ ಇರೋದು ನಿಜ ಕಣ, ಬರೋ ದಾರಿಲಿ ಹಾರ ಇದ್ ಗಾಡಿನ ಯಾರೋ ಅಭ್ಯಾಸ ಮಾಡ್ಕೊಂಡು ಹೋಗ್ಬಿಟ್ಟಿದಾರ ಕಣ ಅಂತ ಸೂರ್ಯ ಹೇಳ್ತಾನೆ. ಏನ್ ಹೇಳ್ದೆ? ಈಗ ನನಗೆಲ್ಲ ಅರ್ಥ ಆಗ್ತಾ ಇದೆ, ಹೇಳೋ ಎಷ್ಟ್ ಕೊಟ್ರ ಅವ್ರು ಅಂತ MLA ಕೇಳ್ತಾನೆ. ಏನಣ್ಣ ಅಂತ ಸೂರ್ಯ ಹೇಳ್ತಾನೆ. ಏನು ಗೊತ್ತಿಲ್ಲ ಅನ್ನೋ ನಾಟಕ ನನ್ನ ಹತ್ರ ಇಟ್ಕೊಂಬೇಡ, ಆಪೋಸಿಟ್ ಪಾರ್ಟಿ ಅವ್ರ ಹತ್ರ ಎಷ್ಟ್ ತಗೊಂಡೆ ಅಂತ ಹೇಳಲೆ MLA ಹೇಳ್ತಾನೆ. ಅಣ್ಣ ನಾನಂತವ್ನು ಅಲ್ಲ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ಗೊತ್ತು, ಸುಮ್ನೆ ನಿಂತ್ಕೊಳ್ಳಲೆ, ಬರೋ ಎಲೆಕ್ಷನ್ ಅಲ್ಲಿ ನನಗ್ ಸೀಟ್ ಸಿಗ್ಬಾರ್ದು ಅಂತ ಆಪೋಸಿಟ್ ಪಾರ್ಟಿ ಹತ್ರ ದುಡ್ಡು ಹೊಡ್ತಿದ್ಯಾ ನೀನು ಅಂತ MLA ಕೇಳ್ತಾನೆ. ಅಣ್ಣ ನಾನು ಹಂಗೆಲ್ಲ ಯೋಚನೆ ಮಾಡಿದಿದ್ರೆ ಆಟೋ ಬದಲು ಆಡಿಯೋ ಓಡಿಸ್ತಿದೆ ಕನ್ನಡ, ಇಡೀ ರಾತ್ರಿ ನಿದ್ದೆ ಇಲ್ಲ ಕನ್ನಡ, ನನ್ಗೂ ನನ್ನ ಹೆಂಡತಿಗೂ 10 ಜನ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಹೂವ ಕಟ್ಸಿದೀವಣ್ಣ ಅಂತ ಸೂರ್ಯ ಹೇಳ್ತಾನೆ. ನಾನ್ ಇದನ್ನೆಲ್ಲ ನಂಬೇಕು ಅಂತೀಯಲ್ಲ, ನನ್ನ ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಕ್ತಾಯ ಆಗ್ಬೇಕು ಅಂತಲ್ವಾ ನೀನ್ ಮಾಡಿದ್ದು? ನೋಡು, ನಿನ್ ಗೆಳೆಯ ನನ್ನ ಹತ್ರ ಇದ್ದಾನೆ, ಈಗ ಮಾತಾಡು ಅಂತ MLA ಪ್ರಕಾಶನ್ಗೆ ಚೆನ್ನಾಗಿ ಹೊಡಿತಿರ್ತಾನೆ. ಗೆಳೆಯ ಏನ್ ಗೆಳೆಯ ಹೀಗ್ ಮಾಡ್ಬಿಟ್ಟೆ, ಹಾರಗಳು ತಗೊಂಬಾ ಗೆಳೆಯ, ಇಲ್ಲ ಅಂದ್ರೆ ನನ್ ಬಾಡಿ ತಗೊಂಡೋಗ್ಬೇಕಾಗತ್ತೆ ಅಷ್ಟೇ ಅಂತ ಪ್ರಕಾಶ ಹೇಳ್ತಾನೆ. ಅವ್ನ್ ಹೇಳದ್ ಕೇಳಿಸ್ತೇನೋ ನಿನ್ಗೆ? ಈ ಡ್ರಾಮಾ ಎಲ್ಲ ಪಕ್ಕಕ್ಕಿಟ್ಟು ಫಸ್ಟ್ ಹಾರ ತಂದ್ಕೊಡು ಅಂತ MLA ಹೇಳ್ತಾನೆ. ಅಣ್ಣ ಹಾರ ನನ್ನ ಹತ್ರ ಇದ್ದಿದ್ರೆ ತಂದ್ ಕೊಡ್ತಾ ಇದೆ ಕಣ ಅಂತ ಸೂರ್ಯ ಹೇಳ್ತಾನೆ. ಈ ಆಟಗಳೆಲ್ಲ ನನ್ನ ಹತ್ರ ಬೇಡ ಕಣೋ ಆಟ ರಾಜ, ನಿನ್ಗೆ ಇನ್ ಅರ್ಧ ಗಂಟೆ ಟೈಮು, ನಾನ್ ಇರೋ ಕಡೆ ನೀನ್ ಬರ್ಲಿಲ್ಲ ಅಂದ್ರೆ ನೀನ್ ಇರೋ ಕಡೆ ನಾನೇ ಬರ್ಬೇಕಾಗತ್ತೆ ಮಗನೇ, ಅರ್ಥ ಆಯ್ತಾ ಅಂತ ಹೇಳಿ MLA ಕಾಲ್ ಕಟ್ ಮಾಡ್ತಾನೆ. ಅಣ್ಣ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಏನಾಯ್ತ್ರಿ ಅಂತ ಮೀನಾ ಕೇಳ್ತಾಳೆ. ಏನಮ್ಮ ಇವನು, ನಾನ್ ಆಪೋಸಿಟ್ ಪಾರ್ಟಿ ಅವ್ರ ಹತ್ರ ಕೆಲಸ ಮಾಡ್ತಾ ಇದೀನಿ ಅನ್ನೋ ತರ ಮಾತಾಡ್ತಿದ್ದ ನೀನು. ನನ್ ಮಗಂದು ಒಂದು ಅರ್ಥ ಆಗ್ತಿಲ್ಲ, ಈ ಯಾರ ಎಲ್ಲ ಆ ಮಣಿರತ್ನನ್ ಕೈಗೆ ಸೇರ್ಬಾರ್ದು ಅಂತ ಆ ಆಪೋಸಿಟ್ ಪಾರ್ಟಿ ಅವರೇ ಸೇರ್ಕೊಂಡು ಏನಾದ್ರು ಮಾಡಿರ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಅಂದ್ರೆ ಅವ್ರ ಗಲಾಟೆಲಿ ನಾವು ಸಿಗಾಕೊಂಡಿದೀವ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಏನು ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ, ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾನೆ, ಏನಾದ್ರೂ ಮಾಡಿ ಆ ಗಾಡಿ ಎಲ್ಲಿದೆ ಅಂತ ಹುಡುಕ್ಲೇಬೇಕು, ಇನ್ ಅರ್ಧ ಗಂಟೆ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸೂರ್ಯ ಆಟೋ ನಿಲ್ಲಿಸ್ತಾನೆ. ಯಾಕ್ರಿ ಏನಾಯ್ತು ಅಂತ ಮೀನಾ ಕೇಳ್ತಾಳೆ. ಇನ್ನು ಎಷ್ಟು ದೂರ ಅಂತ ಹೋಗೋದಮ್ಮ, ಗಾಡಿನ ಎಲ್ಲಾದ್ರೂ ಬಚ್ಚಿಟ್ಬಿಟ್ಟಿದ್ರೆ ಅಂತ ಸೂರ್ಯ ಹೇಳ್ತಾನೆ. ಹಾಗ್ ಮಾಡ್ಬೇಕು ಅಂದ್ರೆ ಗಾಡಿನ ಯಾಕ್ರಿ ಎತ್ಕೊಂಡ್ ಹೋಗ್ತಾರೆ? ಆ MLA ಹೇಳ್ದಾಗೆ ಅವ್ರಿಗಾಗ್ದೇ ಇರೋರೆ ಯಾರೋ ಹೀಗ್ ಮಾಡಿರ್ಬೇಕು ಅಂತ ಮೀನಾ ಹೇಳ್ತಾಳೆ. ಅವ್ರ ರಾಜಕೀಯ ಜಗಳದಲ್ಲಿ ನಮ್ ಜೀವನ ಬಲಿ ತಗೊಂತಿದ್ದಾರೆ, ನನ್ಗೆ ಯಾಕೋ ಇನ್ನ ಗಾಡಿ ಸಿಗುತ್ತೆ ಅಂತ ನನಗ್ ನಂಬಿಕೆನೇ ಇಲ್ಲ ಕಣೆ. ದುಡ್ಡಿನ ಚಿಂತೆ ನನಗಿಲ್ಲಮ್ಮ, ಹೋದ್ರೆ ಹೋಯ್ತು. ಇಡೀ ರಾತ್ರಿ ನೀನು ಕಣ್ರೆಪ್ಪೆನು ಬಡಿದೆ ಕಟ್ಟಿರೋ ಹಾರ ಅದು ನೆನ್ಸ್ಕೊಂಡ್ರೆ ಮನ್ಸುಗ್ ತುಂಬಾ ಬೇಜಾರಾಗ್ತಿದೆ ಕಣೆ ಅಂತ ಸೂರ್ಯ ಹೇಳ್ತಾನೆ. ಕಷ್ಟಪಟ್ಟು ಕಟ್ಟಿರೋ ಹಾರ ಅದು, ಇವತ್ವರ್ಗೂ ಮದ್ವೆ ಆಗವ್ರಿಗೆ ನಾನ್ ಕಟ್ಟಿರೋ ಹಾರ ಕೈ ಕೊಟ್ಟಿದ್ದೇ ಇಲ್ಲ. ನಾನ್ ನಂಬಿರೋ ದೇವ್ರಿದ್ದಾನೆ, ಖಂಡಿತವಾಗ್ಲೂ ನಮ್ಗೆ ಆಟೋ ಸಿಕ್ಕೇ ಸಿಗುತ್ತೆ, ಪ್ರಯತ್ನ ನಿಲ್ಸೋದ್ ಬೇಡ, ಬನ್ನಿ ಹುಡ್ಕೋಣ. ರೀ ಯಾರಾದ್ರೂ ಆ ಗಾಡಿನ ನೋಡಿರ್ಬಹುದು, ರೋಡಲ್ಲಿ ಹೋಗ್ತಾ ವಿಚಾರಿಸೋಣ ಬನ್ನಿ ಅಂತ ಮೀನಾ ಹೇಳ್ತಾಳೆ.
ಏನಂದೆ ಅಂತ ಸೂರ್ಯ ಕೇಳ್ತಾನೆ. ಯಾರಾದ್ರೂ ಆ ಗಾಡಿನ ನೋಡಿರ್ಬಹುದಲ್ವಾ ಅಂತ ಮೀನಾ ಹೇಳ್ತಾಳೆ. ಒಳ್ಳೆ ಐಡಿಯಾ, ನಾವೇ ಹುಡುಕ್ತಾ ಇದ್ರೆ ಅದು ನಮಗ್ ಸಿಗೋ ಕಷ್ಟ. ಲೇ, ಸಿಟಿಲಿ ನಮ್ ಹುಡುಗರು ಕಾರು ಆಟೋ ಅಂತ ಓಡಾಡ್ಸ್ಕೊಂಡಿರ್ತಾರೆ. ನಮ್ದೊಂದು ಗ್ರೂಪೇ ಇದೆ, ಅಲ್ಲಿ ಹೇಳಿದ್ರೆ ಏನಾದ್ರೂ ಉಪಯೋಗ ಆಗುತ್ತೆ. ಆ ಗಾಡಿ ನಂಬರ್ ಕೂಡ ನಮ್ಮ ಹತ್ರ ಇದೆ ಅಲ್ವಾ, ಫೋಟೋನು ತಗೊಂಡಿದ್ವಲ್ಲ. ಹಲೋ ನಮಸ್ಕಾರ, ನಾನು ಸೂರ್ಯ ಮಾತಾಡ್ತಾ ಇರೋದು. ಬೆಳಿಗ್ಗೆ 500 ಹಾರ ಹಾಕಿ ಒಂದು ಗಾಡಿನ ಕಳ್ಸಿದ್ವಿ, ಆದ್ರೆ ದಾರಿಲಿ ಯಾರೋ ಅದನ್ನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ, ಗಾಡಿ ನಂಬರ್ ನೋಟ್ ಮಾಡ್ಕೊಳ್ಳಿ, ಗಾಡಿದು ಸ್ಟಿಲ್ ಕಳಿಸ್ತೀನಿ, ಹಾಗೆ ಕಲರು ಮತ್ತೆ ಫೋಟೋನು ಕಳಿಸಿರ್ತೀನಿ. ಆ ಗಾಡಿ ಎಲ್ಲಾದ್ರೂ ಕಾಣಿಸಿದ್ರೆ ದಯವಿಟ್ಟು ಈ ನಂಬರ್ಗೆ ಫೋನ್ ಮಾಡಿ ಹೇಳಿ ಅಣ್ಣ, ಥ್ಯಾಂಕ್ಸ್ ಅಂತ ಹೇಳಿ ಸೂರ್ಯ ಗ್ರೂಪ್ಗೆ ವಾಯ್ಸ್ ಮೆಸೇಜ್ ಹಾಕ್ತಾನೆ. ನೋಡಿಲಿ, ಇದೇ ಗ್ರೂಪ್ ಹಾಕಿದ್ನಿ ಅಂತ ಸೂರ್ಯ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ, ಏನೋ ಇದು ಸೂರ್ಯ ಯಾವ್ದೋ ಗಾಡಿ ಫೋಟೋ ಕಳ್ಸಿದಾನೆ, ವಾಯ್ಸ್ ನೋಟು ಹಾಕವ್ನೆ ಅಂತ ಚೀತಾ ಹೇಳ್ತಾನೆ. ಎಲ್ಲಾ ಗ್ರೂಪ್ಗೂ ಹಾಕವ್ನ್ ಕಣೋ ಅಂತ ಗೋರಿಲಾ ಹೇಳ್ತಾನೆ. ಆ ವಾಯ್ಸ್ ನೋಟ ಕೇಳಿಸ್ಕೊಂಡು, ಬಾರೋ ಮಗ, ಮೊದ್ಲು ಆ ಗಾಡಿಯಲ್ಲಿದೆ ನೋಡೋಣ ಅಂತ ಚೀತಾ ಹೇಳ್ತಾನೆ. ಹಾರ ಕಳ್ಸಿದ ಆಟೋ ಹೋಗ್ತಾ ಇರುತ್ತೆ. ಒಬ್ಬ ಆಟೋ ಡ್ರೈವರ್ ಆ ಗಾಡಿನ ನೋಡಿ, ಅಯ್ಯೋ ಇದೇ ಗಾಡಿ ಅಲ್ವಾ ಅಂತ ಫಾಲೋ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ, ಅಯ್ಯೋ ನಾನು ಅವನ ಜೊತೆ ಹೋಗ್ಬಿಡ್ಬೇಕಾಗಿತ್ತು, ಗಾಡಿ ಸಿಗ್ತಾ ಇದ್ರೆ ಸುಮ್ನೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಅವನ್ ಮಾತ್ರ ಅಲ್ಲ, ಅವನ್ ಹುಡುಗರು ನಮ್ಮನ್ ಬದುಕೋಕ್ ಬಿಡೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ರೀ, ಹಾಗೆಲ್ಲ ಏನು ಆಗಲ್ಲ, ಆ ತಾಯಿ ಯಾವಾಗ್ಲೂ ನಮ್ ಜೊತೆ ಇರ್ತಾಳೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯನ್ಗೆ ಕಾಲ್ ಬರುತ್ತೆ. ಹಲೋ ಸೂರ್ಯ, ಗ್ರೂಪ್ ಅಲ್ಲಿ ಫೋಟೋ ಕಳ್ಸಿದಲ್ಲೋ, ಆ ಗಾಡಿ ಇಲ್ಲೇ ಹೋಗ್ತಾ ಇದೆ ಅಂತ ಆಟೋ ಡ್ರೈವರ್ ಹೇಳ್ತಾನೆ. ಹೌದಾ ಅಂತ ಸೂರ್ಯ ಕೇಳ್ತಾನೆ. ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ, ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಆಟೋ ಡ್ರೈವರ್ ಹೇಳ್ತಾನೆ. ಅಣ್ಣ, ಇಮಿಡಿಯೇಟ್ ಆಗಿ ಈಗ್ಲೇ ಲೈವ್ ಲೊಕೇಶನ್ ಕಳ್ಸ್ಬಿಡೋಣ ಇದೇ ನಂಬರ್ಗೆ, ನಾನು ಈಗ್ಲೇ ಬಂದ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಅಂತ ಆಟೋ ಡ್ರೈವರ್ ಹೇಳ್ತಾನೆ. ನಡಿ ಮೀನಾ, ಬೇಗ ಹೋಗೋಣ, ಯಾರೋ ಆಟೋವನು ಈ ಗಾಡಿ ನೋಡ್ಬಿಟ್ಟು ಫೋನ್ ಮಾಡಿದಾನೆ, ಲೈವ್ ಲೊಕೇಶನ್ ಕಳ್ಸಿದಾನೆ, ಬೇಗ ಹೋಗೋಣ ಅಂತ ಸೂರ್ಯ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ 500 ಹಾರ ಇದ್ದ ಆಟೋನ ಒಂದು 20-30 ಆಟೋದಲ್ಲಿ ಎಲ್ರು ಫಾಲೋ ಮಾಡ್ತಾರೆ. ಸೂರ್ಯ ಆ ಆಟೋಗೆ ಅಡ್ಡ ಹಾಕಿ ಆ ಡ್ರೈವರ್ಗೆ ಹೊಡಿತಿರ್ತಾನೆ. ಆಗ ಕಾಗೆ ಸುಬ್ಬು ಕಡೆಯವ್ರು ಬಂದು ಸೂರ್ಯನ್ಗೆ ಹೊಡಿತಿರ್ತಾರೆ. ಅದೇ ಟೈಮ್ಗೆ ಸೂರ್ಯನ್ ಫ್ರೆಂಡ್ಸ್ ಗಳೆಲ್ಲ ಬಂದು ಅವ್ರಿಗೆಲ್ಲ ವಾಂಚ್ತಿರ್ತಾರೆ. ಕಾಗೆ ಸುಬ್ಬು ಕಡೆಯವರೆಲ್ಲ ಓಡ್ತಾ ಇರ್ತಾರೆ. ಸೂರ್ಯ ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ. ಆಗ ಚೀತಾ ಹೋಗಿ ಸೂರ್ಯನ ಕರ್ಕೊಂಡ್ ಬರ್ತಾನೆ. ರೀ, ಹಾರ ಸಿಕ್ಕಾಯ್ತು ತಾನೆ, ಗಾಡಿ ಸಿಕ್ಕಿದೆ ಅಂತ ಫಸ್ಟ್ ಅವ್ರಿಗೆ ಕಾಲ್ ಮಾಡಿ ಹೇಳಿ ಅಂತ ಮೀನಾ ಹೇಳ್ತಾಳೆ. ಓ ಹೌದಲ್ವಾ, ಫಸ್ಟ್ ಅವ್ರಿಗೆ ಫೋನ್ ಮಾಡೋಣ ಅಂತ ಸೂರ್ಯ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ, ಅಣ್ಣ ಸಾಹೇಬ್ರು ಹೊರಟಾಗಿದೆ ಅಂತಣ್ಣ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾರಂತಣ್ಣ ಅಂತ MLA PA ಹೇಳ್ತಾನೆ. ಅಯ್ಯೋ, ಹಾರ ಇನ್ನ ಬಂದಿಲ್ವಲ್ರೋ, ಸಾಹೇಬ್ರು ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡುತ್ತೆ ಕಣ್ರೋ, ಹೋಗ್ರೋ, ಬೇರೆ ಏನಾದ್ರು ಅರೇಂಜ್ ಮಾಡಿ ಹೋಗ್ರೋ. ಆ ಸೂರ್ಯ ಎಲ್ಲಿದ್ರು ಹುಡ್ಕೊಂಬರೋಗ್ರು ಅಂತ MLA ಹೇಳ್ತಾನೆ. ಅದೇ ಟೈಮ್ಗೆ ಪ್ರಕಾಶ್ ಹಿಂಗೆ ಸೂರ್ಯ ಕಾಲ್ ಮಾಡ್ತಾನೆ. ನೀನೇನಾದ್ರೂ ನನ್ನ ಮುಂದೆ ಇದ್ದಿದ್ರೆ ನಿನ್ನ ಹಾಗೆ ಎಳ್ನೀರು ಕೊಚ್ಚದಂಗ್ ಕೊಚ್ಚಾಕ್ಬಿಡ್ತಿದ್ದೆ ಕಣ ಮಗನೆ ಅಂತ MLA ಹೇಳ್ತಾನೆ. ಅಣ್ಣ ಟೆನ್ಷನ್ ಆಗ್ಬಿಡಿ ಅಣ್ಣ, ಅಣ್ಣ ಇದು ಹಾರ ಇದ್ದದ್ ಗಾಡಿ ಸಿಕ್ಕಿದೆ ಅಣ್ಣ, ಅಣ್ಣ ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿ ಇರ್ತೀವಣ್ಣ ಅಂತ ಸೂರ್ಯ ಹೇಳ್ತಾನೆ. ಯಾಮಾರ್ಸ್ಬೇಕು ಅಂತ ನೋಡ್ತಿದ್ಯೇನೋ ಮತ್ತೆ ನನ್ನನ್ನ ಅಂತ MLA ಹೇಳ್ತಾನೆ. ಅಣ್ಣ ನಿಜ ಹೇಳ್ತಾ ಇದೀನಣ್ಣ, ಇನ್ 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ, ಹಾರನು ಒಪ್ಪಿಸ್ತೀನಣ್ಣ, ಬರೀ 10 ನಿಮಿಷ ಅಂತ ಸೂರ್ಯ ಹೇಳ್ತಾನೆ. ಸರಿ ಬೇಗ ಬಾ ಅಂತ MLA ಹೇಳ್ತಾನೆ. ಅಣ್ಣಂದ್ರ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ಕರೆಕ್ಟ್ ಟೈಮಿಗೆ ಬಂದು ನನ್ನನ್ನ ಬಚಾವ್ ಮಾಡ್ಬಿಟ್ರಿ ಅಂತ ಸೂರ್ಯ ಹೇಳ್ತಾನೆ. ಚೇತು, ಆಟೋ ನೀನ್ ತಗೊಂಡೋಗು, ನಾನ್ ಮಾಲಿರೋ ಗಾಡಿನ ಫಸ್ಟ್ ತಲುಪಿಸ್ಬಿಟ್ಟು ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಮಗ, ಫಸ್ಟ್ ನೀನ್ ತಗೊಂಡೋಗು ಅಂತ ಚೇತು ಹೇಳ್ತಾನೆ. ಆಗ ಸೂರ್ಯ ಹಾಗೂ ಮೀನಾ ಇಬ್ರು ಹಾರ ಇರೋ ಗಾಡಿ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಅಯ್ಯೋ, ಮುಹೂರ್ತ ಟೈಮ್ ಮೀರೋಗ್ತಾ ಇದೆ, ಸಾಹೇಬ್ರು ಬೇರೆ ಇನ್ನೇನ್ ಬಂದ್ಬಿಡ್ತಾರೆ, ನನಗ್ ಬೇರೆ BP ರೈಸ್ ಆಗ್ತಾ ಇದೆ, ಎಲ್ಲೋ ಅವನು ಅಂತ MLA ಕೇಳ್ತಾನೆ. ಅಣ್ಣ ಬರ್ತಿದ್ದಾನಣ್ಣ ಅಂತ ಪ್ರಕಾಶ ಹೇಳ್ತಾನೆ. ಹಾರನಾಗ್ಲೇ ಕಳ್ಸಿದೀನಿ ಅಂತ ಹೇಳ್ದ, ಇನ್ನೂ ಬಂದಿಲ್ವಲ್ಲೋ, ನನ್ ಮಾನ ಮರ್ಯಾದೆ ಎಲ್ಲ 500 ಹಾರದಲ್ಲಿ ಹರಾಜ್ ಹಾಕ್ಬಿಟ್ರಿ, ಎಲ್ಲ ನಿನ್ನಿಂದಾನೆ ಕಣೋ, ನಿನ್ನಿಂದ ಅಂತ MLA ಪ್ರಕಾಶನ್ಗೆ ಹೊಡಿಯಕ್ ಹೋಗ್ತಾರೆ. ಆಗ ಅಣ್ಣ ಗಾಡಿ ಬಂತಣ ಅಂತ ಪ್ರಕಾಶ ಹೇಳ್ತಾನೆ. ಆಗ ಸೂರ್ಯ ಗಾಡಿ ತಗೊಂಡ್ ಬರ್ತಾನೆ. ಅವನ್ನ ನೋಡಿ, ಇವನೇ ಬಂದ್ಬಿಟ್ಟ ಅಂತ ಪ್ರಕಾಶ ಹೇಳ್ತಾನೆ. ಸೂರ್ಯ ಗಾಡಿ ಹಿಡ್ದು ಅಣ್ಣ ಅಂತ MLA ಹತ್ರ ಹೊಡ್ ಬರ್ತಾನೆ. ಹಿಡ್ಕೊಳ್ರ ಇವನ್ನ ಅಂತ MLA ಹೇಳ್ತಾನೆ. ನನ್ ಯಾಕೆ ಹಿಡ್ಕೊಂತ ಇದ್ದೀರಾ ಬಿಡ್ರಿ, ಅಣ್ಣ ನಾನೇನ್ ಮಾಡ್ದೆ ಅಂತ ಸೂರ್ಯ ಕೇಳ್ತಾನೆ. 40 ವರ್ಷ ಕಷ್ಟ ಬಿದ್ದಿದ್ದೀನಿ ಕಣೋ ನಾನು ಈ ಸ್ಥಾನಕ್ ಬರಕ್ಕೆ, ಅದನ್ನ ಒಂದೇ ದಿನದಲ್ಲಿ ಹಾಳು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ಅಲ್ವಾ ಅಂತ MLA ಕೇಳ್ತಾನೆ. ಅಣ್ಣ ನನ್ ಯಾವ ಪಾರ್ಟಿಗೂ ಸೇರ್ದವನಲ್ಲಣ್ಣ, ಅಣ್ಣ ಹಾರ ಬಂದಿದೆ ನೋಡಿ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ನೋಡೋ ಹಾರ ಬಂದಿದ್ಯಾ ಅಂತ MLA ಹೇಳ್ತಾನೆ. ಅಣ್ಣ ಹಾರ ಇದೆ ಅಣ್ಣ ಅಂತ ಪ್ರಕಾಶ ಹೇಳ್ತಾನೆ. ಧಮ್ಕಿ ಆಗ್ತಾ ಇದ್ದಾಗೆ ಎದ್ರುಕೊಂಡು ಹಾರ ತಂದ್ಬಿಟ್ಟೆ ಅಲ್ವಾ ನೀನು, ಇಷ್ಟು ಟೆನ್ಷನ್ ಕೊಟ್ಟಿರೋ ನಿನ್ನ ಸುಮ್ನೆ ಬಿಡಲ್ಲ ಕಣೋ, ಇವನು ನಿಲ್ಲೇ ಕಟ್ಟಾಕ್ರೋ, ಪ್ರೋಗ್ರಾಮ್ ಮುಗಿದ್ಮೇಲೆ ವಿಚಾರಿಸ್ಕೊಂತೀನಿ ಅಂತ MLA ಹೇಳ್ತಾರೆ. ಅಣ್ಣ ಇವ್ರು ಏನು ಮಾಡಿಲ್ಲ, ಇವ್ರನ್ನ ಬಿಟ್ಬಿಡಿ ಅಂತ ಮೀನಾ ಹೇಳ್ತಾಳೆ. ನೀನ್ ಯಾರಮ್ಮ ಅಂತ MLA ಕೇಳ್ತಾನೆ. ಅಣ್ಣ ನಾನ್ ಇವ್ರ ಹೆಂಡತಿ, ಹಗ್ಲು ರಾತ್ರಿ ನಿದ್ದೆ ಮಾಡ್ದೇನೆ ಹಾರ ಕಟ್ಟಿದೀವಿ, ಆಣೆ ಮಾಡಿ ಹೇಳ್ತಾ ಇದ್ದೀನಿ ಅಣ್ಣ, ನಿಮ್ಗೆ ಮೋಸ ಮಾಡ್ಬೇಕು ಅಂತ ನಾವೇನು ಮಾಡಿಲ್ಲ ಅಣ್ಣ ಅಂತ ಮೀನಾ ಹೇಳ್ತಾಳೆ. ಅಣ್ಣ ಮೋಸ ಮಾಡೋ ಉದ್ದೇಶ ನನಗಿದ್ದಿದ್ರೆ ಹಾರ ಇರೋ ಗಾಡಿ ತಗೊಂಡು ನಾನು ಯಾಕಣ್ಣ ಇಲ್ಲಕ್ ಬರ್ತಾ ಇದ್ದೆ ಅಂತ ಸೂರ್ಯ ಹೇಳ್ತಾನೆ. ನನ್ನ ಮೇಲಿರೋ ಭಯಕ್ ಬಂದಿದ್ಯಾ ಕಣೋ ಅಂತ MLA ಹೇಳ್ತಾರೆ. ಭಯಾನೇ? ಹೌದು ನಿಜ,
ಆದ್ರೆ ಕೊಟ್ಟು ಮಾತಿಗೆ ಎಲ್ಲಿ ಮಾತು ತಪ್ಪಿಡ್ತೀನೋ ಅನ್ನೋ ಭಯ ಅಷ್ಟೇ. ಅದಕ್ಕೆ ಅಣ್ಣ ಕಷ್ಟಪಟ್ಟು ಗಾಡಿನ ಹುಡ್ಕೊಂಬಂದು ನಿಮ್ ಮುಂದೆ ತಂದು ನಿಲ್ಸಿದೀನಿ ಅಂತ ಸೂರ್ಯ ಹೇಳ್ತಾನೆ. ಬೆಳಿಗ್ಗೆನೆ ಎಲ್ಲಾ ಹಾರನು ಗಾಡಿಗಾಗಿ ಕಳ್ಸಿದ್ವಿ ಅಣ್ಣ, ಆದ್ರೆ ಬರೋ ದಾರಿಲಿ ಡ್ರೈವರ್ನ ಯಾಮಾರಿಸಿ ಗಾಡಿನ ಎತ್ಕೊಂಡು ಹೋಗ್ಬಿಟ್ರು ಅಂತ ಮೀನಾ ಹೇಳ್ತಾಳೆ. ಅಣ್ಣ ನಿಜ ಅಣ್ಣ, ನನ್ನ ಮಾತ್ ನಂಬಿ, ಬೇಕಾದ್ರೆ ಈ ಫೋಟೋ ತೋರಿಸ್ತೀನಿ ನೋಡಿ ಅಣ್ಣ, ಇದು ಬೆಳಿಗ್ಗೆ ಹಾರ ಕಳಿಸ್ಬೇಕಾದ್ರೆ ತೆಗೆಸ್ಕೊಂಡು ಫೋಟೋ ಇದು ಅಣ್ಣ. ಗಾಡಿ ಯಾವಾಗ ಕಾಣಿಸ್ತಾ ಇಲ್ಲ ಅಂತ ವಿಷಯ ಬಂತೋ ಅವಾಗ ಈ ಫೋಟೋನ ನಮ್ದೊಂದು ಗ್ರೂಪ್ ಇದೆ, ಆ ಗ್ರೂಪ್ಗೆ ಈ ಫೋಟೋನ ಹಾಕಿ ವಾಯ್ಸ್ ಮೆಸೇಜ್ ಹಾಕಿ ಎಲ್ರಿಗೂ ಹುಡ್ಕೋ ಕೇಳಿದೆ ಅಣ್ಣ. ನಮ್ ಕಡೆಯವರೆಲ್ಲ ಸೇರ್ಕೊಂಡು ಗಾಡಿನ ಟ್ರೇಸ್ ಮಾಡಿ ಹುಡ್ಕುದ್ವಿ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ನಿಜವಾಗ್ಲೂ ಗಾಡಿನ ಕದ್ಬಿಟ್ಟಿದ್ರ ಅಂತ MLA ಕೇಳ್ತಾರೆ. ಹೌದಣ್ಣ ಅಂತ ಸೂರ್ಯ ಹೇಳ್ತಾನೆ. ಯಾರು ಅವರು ಅಂತ MLA ಕೇಳ್ತಾರೆ. ಅವ್ರು ಯಾರು ಏನು ಅಂತ ವಿಚಾರಿಸೋ ಅಷ್ಟ್ರಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ರು ಅಂತ ಸೂರ್ಯ ಹೇಳ್ತಾನೆ. ಹೌದು ಅಣ್ಣ, ಇವ್ರು ಯಾರಿಗೂ ಮೋಸ ಮಾಡೋರಲ್ಲ, ನಿಮ್ಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಬೇಕು ಅಂತ ಹೋರಾಡಿ ಹಾರಗಳನ್ನ ತಗೊಂಡ್ಬಂದಿದೀವಿ ಅಂತ ಮೀನಾ ಹೇಳ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲಾನು ಆ ವಿರೋಧ ಪಕ್ಷದವರೇ ಮಾಡಿರೋದು ಅಂತ ಅನ್ನಿಸ್ತಾ ಇದೆ. ಮುಖಾಮುಖಿ ನಿಂತು ಹೋರಾಡೋ ಧೈರ್ಯ ಇಲ್ದೇನೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಅಂತ MLA ಹೇಳ್ತಾನೆ. ಅಬ್ಬಾ, ನನ್ನ ಮೇಲೆ ನಂಬಿಕೆ ಬಂತಲ್ಲ, ಅಷ್ಟ್ ಸಾಕ್ ಬಿಡಿ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ಹಾರ ಸರಿಯಾದ ಟೈಮಿಗೆ ಬರ್ಲಿಲ್ಲ ಅಂತ ಟೆನ್ಷನ್, ನಿನ್ನ ತಪ್ಪಾಗಿ ತಿಳ್ಕೊಂಡು ನಿನ್ ಮೇಲೆ ಏನೇನೋ ಮಾತಾಡ್ಬಿಟ್ಟೆ. ಏಯ್, ಬ್ಯಾಲೆನ್ಸ್ ಅಮೌಂಟ್ ಎಲ್ಲೋ ಕೊಡೋ ಇಲ್ಲಿ. ಸೂರ್ಯ, ಇದ್ರಲ್ಲಿ ನೀನು ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ಅಮೌಂಟ್ ಇದೆ ತಕೋ ಅಂತ MLA ಹೇಳ್ತಾರೆ. ಅಣ್ಣ, ಇದಕ್ಕೆಲ್ಲ ಓನರು ನನ್ನ ಹೆಂಡ್ತಿನೇ, ಅದನ್ನ ಇವಳ ಕೈಲೇ ಕೊಟ್ಬಿಡಿ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ತಗೊಳಮ್ಮ ಅಂತ MLA ಮೀನನ್ ಕೈಗೆ ಕೊಡ್ತಾರೆ. ಥ್ಯಾಂಕ್ಸ್ ಅಣ್ಣ ಅಂತ ಮೀನಾ ಈಸ್ಕೊಂತಾಳೆ. ಸೂರ್ಯ, ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಊರ್ ಬಿಟ್ಟು ಓಡೋಗ್ಬಿಡ್ತಾ ಇದ್ರು. ನೀನು ಹೋರಾಡಿ ತಂದಿರೋದು ಬರೀ ಹಾರ ಅಲ್ಲಪ್ಪ, ನನ್ನ ಮಾನ. ನನಗ್ ನೀನು ತುಂಬಾ ಇಡಿಸ್ಬಿಟ್ಟೆ ಕಣೋ. ಏಯ್, ಇನ್ ಸ್ವಲ್ಪ ದುಡ್ಡು ಕೊಡೋ, ತಗೋಪ, ಹೇಳೋದಕ್ಕಿಂತ 5,000 ಜಾಸ್ತಿ ಇದೆ ತಗೋ ಅಂತ MLA ಹೇಳ್ತಾರೆ. ಅಣ್ಣ, ಇದೆಲ್ಲ ಯಾಕಣ, ನ್ಯಾಯವಾಗಿ ಮಾತಾಡಿದ್ದು ನಮಗ್ ಬರ್ಬೇಕಾಗಿದ್ದು ನಮಗ್ ಬಂದ್ ಸೇರಿದೆ, ಇದೆಲ್ಲ ಬೇಡ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ನಾನು ಇದನ್ನ ಖುಷಿಯಿಂದ ಕೊಡ್ತಾ ಇದ್ದೀನಿ, ಬೇಡ ಅನ್ಬೇಡ ತಗೋ ಅಂತ MLA ಹೇಳ್ತಾರೆ. ನಂತರ ಸೂರ್ಯ ಅದನ್ನ ಈಸ್ಕೊಂತಾನೆ. ಇನ್ಮೇಲೆ ನಿನ್ಗೆ ಈ ಅಣ್ಣ ಇದ್ದಾನೆ, ನಿನ್ಗೇನೇ ತೊಂದರೆ ಬಂದ್ರು ಸಂಕೋಚ ಇಲ್ದೇನೆ ನನ್ನನ್ ಬಂದ್ ಕೇಳು ಅಂತ MLA ಹೇಳ್ತಾರೆ. ಸರಿ ಅಣ್ಣ, ತುಂಬಾ ಉಪಕಾರ ಆಯ್ತು, ಥ್ಯಾಂಕ್ಸ್ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ಸರಿ, ನಾನಿನ್ ಬರ್ಲಾ? ಏಯ್, ಹಾರ ಎಲ್ಲ ಒಳಗಡೆ ಸಾಗಿಸ್ರು ಅಂತ ಹೇಳಿ MLA ಅಲ್ಲಿಂದ ಹೊರಡ್ತಾರೆ. ನಂತರ, ಗೆಳೆಯ, ಸತ್ತು ಬದುಕ್ಬಿಟ್ಟೆ ಗುರು ನಾನು, ಥ್ಯಾಂಕ್ ಯು ಅಂತ ಪ್ರಕಾಶ ಹೇಳ್ತಾನೆ. ಸಾರಿ ಗೆಳೆಯ, ತುಂಬಾ ಸಾರಿ, ಏನ್ ಮಾಡೋದು, ಹಿಂಗೆಲ್ಲ ಆಗೋಯ್ತು. ಇಲ್ಲಿಗ್ ಬರೋದ್ಕೆ ನಾವು ಟೆನ್ಷನ್ ಮಾಡ್ಕೊಂಡು ನಾವು ಸೋತೋಗ್ಬಿಡ್ತಾ ಇದ್ವಿ, ಹೋಗ್ಲಿ ಬಿಡು, ಎಲ್ಲ ಒಳ್ಳೇದಾಯ್ತಲ್ಲ ಅಂತ ಸೂರ್ಯ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಕಾಗೆ ಸುಬ್ಬು ಅವ್ರ ಹುಡುಗರ್ಗೆಲ್ಲ ಹೊಡೆದು, ತೂ ನನ್ನ ಮಕ್ಳ, ಕೈಲಿದ್ದದ್ ಬಂಗಾರನ ಸೇಫ್ ಮಾಡಕ್ಕಾಗ್ಲಿಲ್ವಲ್ಲ ನಿಮ್ ಕೈಲಿ, ಇದಕ್ಕೆ ಅಣ್ಣ ನಾನ್ ನಿಮ್ ಜೊತೆಲಿ ಇರ್ತೀವಿ ಅಂತ ಸ್ಕೋಪು. ಆ ಸೂರ್ಯನ್ಗೆ ಏನು ಅನುಮಾನ ಬಂದಿಲ್ಲ ತಾನೆ ಅಂತ ಕಾಗೆ ಸುಬ್ಬು ಕೇಳ್ತಾನೆ. ಇಲ್ಲ ಅಣ್ಣ ಅಂತ ಅವ್ನ ಹುಡುಗರು ಹೇಳ್ತಾರೆ. ನನ್ನ ಹೆಸರು ಅಂತ ಕಾಗೆ ಸುಬ್ಬು ಕೇಳ್ತಾನೆ. ತುಂಬಾ ಕೇಳ್ದ, ಆದ್ರೆ ಬಾಯಿ ಬಿಡ್ಲಿಲ್ಲ ಅಂತ ಅವ್ನ ಹುಡುಗರು ಹೇಳ್ತಾರೆ. ಬಾಯಿ ಬಿಟ್ಟಿದ್ರೆ ನನ್ ಮಕ್ಳ ಪರ್ಮನೆಂಟ್ ಆಗಿ ಮುಗಿಸ್ಬಿಡ್ತಾ ಇದ್ದೆ, ಎಂತ ಮಕ್ಕರ್ ಕೆಲ್ಸ ಮಾಡಿದ್ರು. ಇನ್ನ 1 ತಿಂಗಳು ಯಾವ ನನ್ ಮಕ್ಳು ಏರಿಯಾದಲ್ಲಿ ಕಳ್ಸ್ಕೊಡಂಗಿಲ್ಲ, ಕಾಣಿಸ್ಕೊಂಡ್ರೆ ಸೂರ್ಯ ಅಲ್ಲ ನನ್ ಮಕ್ಳ ನಾನೇ ಸಾಯಿಸ್ಬಿಡ್ತೀನಿ. ಹೋಗ್ತಾ ಇರಿ ಅಂತ ಹೇಳಿ ಕಾಗೆ ಸುಬ್ಬ ಅವ್ರನ್ನೆಲ್ಲ ಅಲ್ಲಿಂದ ಓಡಿಸ್ತಾನೆ. ಏನೋ ಕೊಡ್ಲೆ ಇದೆಲ್ಲ ಅರೇಂಜ್ಮೆಂಟ್ಸು, ಎಲ್ಲಿಂದ ಹಿಡ್ಕೊಂಬತ್ತಿ ಇವ್ರನ್ನೆಲ್ಲ, ಇರ್ಲಿ ಎಲ್ಲೋಗ್ತಾನ ಸೂರ್ಯ, ಏನ್ ಒಂದೇ ಅವಕಾಶನಾ, ಮತ್ತೆ ಸಿಗುತ್ತೆ ಅಂತ ಕಾಗೆ ಸುಬ್ಬ ಕಿರ್ಚಾಡ್ತಾ ಇರ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.